ಹಲೋ ಎವ್ರಿವನ್, ಎಲ್ರಿಗೂ ಶುಭೋದಯ. ಇವತ್ತಿನ ನಾನು ಗುಡ್ ಮಾರ್ನಿಂಗನ್ನು ನಿಮಗೆ ಗ್ವಾಲಿಯರ್ನಿಂದ ತಿಳಿಸ್ತಾ ಇದ್ದೀನಿ. ಇವತ್ತಿಂದ ನಾವು ಮಧ್ಯಪ್ರದೇಶದ ಕೆಲವು ಭಾಗಗಳಿಗೆ ಪ್ರವಾಸವನ್ನು ಶುರು ಮಾಡ್ತಾ ಇದ್ದೀವಿ. ಕೆಳಗಡೆ ಡೈನಿಂಗ್ ಹಾಲಲ್ಲಿ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟು, ಕೇಸರಿಬಾತು ರೆಡಿಯಾಗಿತ್ತು. ಹಾಗೆ ಹೊಸ ಫ್ರೆಂಡ್ಸನ್ನು ಕೂಡ ಪರಿಚಯ ಮಾಡಿಕೊಳ್ಳುವಂಥ ಸದಾವಕಾಶ ನನಗೆ ಕೂಡ ಬಂದಿತ್ತು. ಬಿಸಿ ಬಿಸಿಯಾದ ಉಪ್ಪಿಟ್ಟು, ರುಚಿಯಾದ ಕೇಸರಿಬಾತನ್ನು ಸವಿತಾ ಹೊಸ ಸ್ನೇಹಿತರನ್ನು ಕೂಡ ಪರಿಚಯ ಮಾಡಿಕೊಂಡ್ವಿ. ನಮ್ಮ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಂಥ ಸ್ನೇಹಿತರು ದಾವಣಗೆರೆ, ಬೆಳಗಾವಿ, ಮಂಗಳೂರು, ಬೆಂಗಳೂರು, ಮೈಸೂರು ಮತ್ತು ಕೆಲವರು ಅಮೆರಿಕಾದಿಂದ ಕೂಡ ಬಂದಿದ್ದರು. ಎಲ್ಲರನ್ನೂ ಮಾತಾಡಿಸಿ ಮನಸ್ಸಿಗೆ ತುಂಬಾ ಖುಷಿಯಾಯಿತು. ಜೊತೆಗೆ ಒಂದು ಲೋಟ ಕಾಫಿ, ಟೀಯನ್ನು ಕುಡಿದು ಇವತ್ತಿನ ದಿನದ ಪ್ರವಾಸಕ್ಕೆ ಹೊರಡೋಕ್ಕೆ ರೆಡಿಯಾದ್ವಿ. ನಾವು ತಿಂದು ಕೆಳಗೆ ಬರುವಷ್ಟರಲ್ಲಿ ನಾವು ಪ್ರಯಾಣ ಮಾಡಬೇಕಾದಂಥ AC ಬಸ್ ಕೂಡ ರೆಡಿಯಾಗಿತ್ತು. ನಾವೆಲ್ಲರೂ ಇದೇ ಬಸ್ಸಲ್ಲಿ ಇನ್ನೂ 10 ದಿವಸ ಪ್ರಯಾಣವನ್ನು ಮಾಡಬೇಕಾಗಿತ್ತು. ಹಿತವಾದ ವಾತಾವರಣ, ಮನ ಮೆಚ್ಚುವಂಥ ಸ್ನೇಹಿತರೊಂದಿಗೆ ನಮ್ಮ ಈ ಪ್ರಯಾಣವನ್ನು ಶುರು ಮಾಡಿದ್ವಿ. ನಮ್ಮ ಈ ಮಧ್ಯಪ್ರದೇಶ ಪ್ರವಾಸದ ಸಾರಥ್ಯವನ್ನು ಮೋಹನ್ ಪ್ರಭು ಹಾಗೂ ದೇವಿ ಪ್ರಸಾದ್ ಅವರು ತುಂಬಾ ಚೆನ್ನಾಗಿ ನಿರ್ವಹಿಸಿ ನಮಗೆ ಯಾವುದೇ ತೊಂದರೆ ಆಗದಂತೆ ನಮ್ಮ ಪ್ರವಾಸವನ್ನು ಸವಿನೆನಪಾಗಿರುವಂತೆ ಮಾಡಿದ್ರು. ಗ್ವಾಲಿಯರ್ನ ಒಂದು ಕಿರುಪರಿಚಯ. ಮಧ್ಯಪ್ರದೇಶದ ಹೃದಯ ಭಾಗದಲ್ಲಿ ಇರುವ ಐತಿಹಾಸಿಕ ನಗರ ಗ್ವಾಲಿಯರ್. ಗ್ವಾಲಿಯರ್ ಕೇವಲ ಕೋಟೆಗಳ ನಗರವಲ್ಲ, ಇಲ್ಲಿ ಪ್ರತಿಯೊಂದು ಬೀದಿಯು ಇತಿಹಾಸ ಮಾತಾಡುತ್ತದೆ. ರಾಜಕೀಯ, ಸಂಸ್ಕೃತಿ ಮತ್ತು ಕಲೆಗಳ ಪೋಷಕವಾದ ಈ ನಗರ ತನ್ನ ವೈಭವಶಾಲಿ ಕೋಟೆಗಳು, ಅರಮನೆಗಳು ಹಾಗೂ ಶ್ರಾವಣ ಸಂಭ್ರಮದ ಸಂಗೀತ ಪರಂಪರೆಯಿಂದ ಪ್ರಸಿದ್ಧವಾಗಿದೆ. ಗ್ವಾಲಿಯರ್ ಕೋಟೆಯು ಭಾರತದ ಅತಿ ಬಲಿಷ್ಠ ಕೋಟೆಯಲ್ಲಿ ಒಂದಾಗಿ ನೆನೆಸಿಕೊಳ್ಳಲ್ಪಡುತ್ತದೆ. ಇಲ್ಲಿ ಸಂಗೀತ ಮಹಾನ್ ದಿಗ್ಗಜ ತಾನ್ಸೇನರ ಬದುಕು ಮತ್ತು ಸಾಧನೆ ನಮಗೆ ಸ್ಫೂರ್ತಿ ನೀಡುತ್ತದೆ. ಮಧ್ಯಪ್ರದೇಶದ ಈ ನಗರ ಶಬ್ದವಿಲ್ಲದೆ ಕಥೆಯನ್ನು ಹೇಳುತ್ತೆ. ಕಾಲದ ಬೆಳಕು, ನೆರಳುಗಳಲ್ಲಿ ತನ್ನದೇ ಆದ ಛಾಪು ಬಿಟ್ಟಿದೆ. ಇಲ್ಲಿ ನಿಲ್ಲುವ ಕೋಟೆಗಳು ಕೇವಲ ಬೃಹತ್ ಕಟ್ಟಡಗಳಲ್ಲ, ಅವು ಜೀವರೂಪದ ಇತಿಹಾಸ. ಗ್ವಾಲಿಯರ್ ಕೋಟೆಯ ಗಂಭೀರತೆ, ತಾನ್ಸೇನರ ಸಂಗೀತ ಪರಂಪರೆ, ಜೈವಿಲಾಸ್ ಅರಮನೆಯ ವೈಭವ ಅಷ್ಟೇ ಅಲ್ಲ, ರುಚಿಯಾದ ತಿಂಡಿ ತಿನಿಸುಗಳು, ಸಸ್ಯಶ್ಯಾಮಲ ಬಡಾವಣೆಗಳು, ಸ್ನೇಹಪೂರ್ವಕ ಮುಖಗಳು ಇವೆಲ್ಲವೂ ಸೇರಿ ಗ್ವಾಲಿಯರ್ನ ಆತ್ಮವನ್ನು ರೂಪಿಸುತ್ತದೆ. ಮಾತನಾಡ್ತಾ ನಾವು ಆಗಲೇ ಗ್ವಾಲಿಯರ್ ಕೋಟೆಗೆ ಪ್ರವೇಶಕ್ಕೆ ಬಂದ್ವಿ. ಕೋಟೆಯ ದಾರಿ ತುಂಬ ಚಿಕ್ಕದಾಗಿರೋದ್ರಿಂದ ಬಸ್ ಹೋಗೋಕ್ಕೆ ಸ್ವಲ್ಪ ನಿಧಾನ ಆಯಿತು. ಕೋಟೆಯನ್ನು ಪ್ರವೇಶಿಸಿದ ಮೇಲೆ ಮತ್ತೆ ಒಂದು 3-4 ಕಿಲೋಮೀಟ್ರ್ ಹೋಗಬೇಕಾಯಿತು. ಇದು ಕೋಟೆಯನ್ನು ಪ್ರವೇಶ ಮಾಡೋಕ್ಕೆ ಇನ್ನೊಂದು ದಾರಿ. ಇದು ಬ್ರಿಟಿಷರು ಮಾಡಿರುವಂಥ ದಾರಿ, ಅಂದರೆ ಗ್ವಾಲಿಯರ್ ಸಿಟಿ ಕಡೆಯಿಂದ ನಾವು ಕೋಟೆ ಒಳಗೆ ಹೋಗುವಂಥ ದಾರಿ. ಇನ್ನೂ ಹೆಚ್ಚು ಕುತೂಹಲ ಹುಟ್ಟಿಸುವ ವಿಷಯವೇನೆಂದರೆ ಕೋಟೆಯ ಪ್ರವೇಶದ ಬಳಿ ಇರುವ ಜೈನ ಶಿಲ್ಪಗಳು. ಈ ಭವ್ಯವಾಗಿ ಕೆತ್ತಲ್ಪಟ್ಟ ಜೈನ ಶಿಲ್ಪಗಳು ಈ ಕೋಟೆಯ ಆಧ್ಯಾತ್ಮಿಕ ಘನತೆಯನ್ನು ಕೂಡ ನೀಡುತ್ತದೆ. ಹೀಗೆ ನೋಡಿದರೆ ಗ್ವಾಲಿಯರ್ ಕೋಟೆ ಒಂದು ಕಟ್ಟಡವಲ್ಲ, ಅದು ಜ್ಞಾಪಕಗಳ ಒಡವೆ, ಕಥೆಗಳ ಸಂಕಲನ, ಕಾಲವನ್ನು ಮೀರಿ ನಿಲ್ಲುವ ಶಕ್ತಿ ಎಂದೆನಿಸುತ್ತೆ. ಹಾಗೆ ಎಡಗಡೆಯಲ್ಲಿ ನಾವು ನೋಡಿದಾಗ ಕೆಲವು ಮಂಟಪಗಳನ್ನು ನೋಡ್ಬೋದು. ತುಂಬಾ ಕಂಬಗಳಿರುವಂಥ ಒಂದು ಮಂಟಪ ಕಾಣಿಸುತ್ತೆ. ಕೋಟೆಯ ಪ್ರವೇಶ ದ್ವಾರದಲ್ಲಿ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ತಂಪಾದಂಥ ಒಂದು ವಾತಾವರಣ ಇದೆ. ಈಗ ನಾವು ಬರುತ್ತಾ ಇರೋದು ಗ್ವಾಲಿಯರ್ನ ಹೆಮ್ಮೆಯ ಚಿಹ್ನೆಯಾದ ಗ್ವಾಲಿಯರ್ ಕೋಟೆ ಕಡೆಗೆ. ಇದು ಎಷ್ಟು ಹಳೆಯದೆಂದರೆ 8 ಶತಮಾನಗಳ ಹಿಂದೆ ಈ ಕೋಟೆಯನ್ನು ಕಟ್ಟಿದ್ದು ಅಂತ ಹೇಳ್ತಾರೆ. ಈಗಲೂ ಕಾಲದ ಬಿರುಕುಗಳ ನಡುವೆಯೂ ಈ ಕೋಟೆ ನಿಂತು ಇತಿಹಾಸದ ಸಾಕ್ಷಿಯಂತೆ ಮಿಂಚುತ್ತಾ ಇದೆ. ಕೋಟೆಯು ಸ್ಯಾಂಡ್ಸ್ಟೋನ್ ಬೆಟ್ಟದ ಮೇಲೆ ಕಟ್ಟಲಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 300 ಅಡಿ ಎತ್ತರವಿದೆ ಅಂತ ಹೇಳ್ತಾರೆ. ಇಲ್ಲಿಂದ ನಗರವನ್ನು, ಅಂದರೆ ಪೂರ್ತಿ ಗ್ವಾಲಿಯರ್ ಸಿಟಿಯನ್ನು ಕೂಡ ವೀಕ್ಷಿಸಬಹುದು. ಮತ್ತು ಸನ್ಸೆಟ್ಟನ್ನು ನೋಡೋಕ್ಕೆ ಇದು ಪ್ರಶಸ್ತವಾದ ಸ್ಥಳ ಅಂತ ಕೂಡ ಹೇಳ್ತಾರೆ. ನಾವಿವಾಗ ನೋಡ್ತಾ ಇರೋದು ರಾಜಮನೆತನದ ದಾರಿ. ಇಲ್ಲಿ ಆನೆಗಳು, ಕುದುರೆಗಳು ಈ ಮಾರ್ಗವಾಗಿ ಬರ್ತಾಯಿದ್ದು. ಇದು ಕೋಟೆಯ ಇನ್ನೊಂದು ಬಾಗಿಲು. ಇಲ್ಲಿಂದ ಇಡೀ ಗ್ವಾಲಿಯರ್ ನಗರದ ವೀಕ್ಷಣೆಯನ್ನು ಕೂಡ ನೀವು ಮಾಡ್ಬೋದು. ಕೋಟೆಯೊಳಗೆ ನೀವೇನೇನು ನೋಡ್ಬೋದು ಅಂತ ಅಂದರೆ, ಮನ್ಮಂದಿರ ಮಹಲ್ಲು, ರಾಜ ಮಾನ್ ಸಿಂಗ್ ತೋಮರ್ ನಿರ್ಮಿಸಿದ ಈ ಅರಮನೆ, ಒಳಗೆ ಇರುವ
ಕಾರ್ವಿಂಗ್ಗಳು, ಬಣ್ಣದ ಟೈಲ್ಸ್, ಶಿಲ್ಪಕಲೆಗಳು ಎಲ್ಲವೂ 100 ಕೋಟಿ ಫೋಟೋ ತೆಗೆದ್ರೂ ಸಾಲದು ಅಂತ ನಿಮಗೆ ಅನಿಸುತ್ತೆ. ಈ ಒಂದು ಚಿಕ್ಕ ಮಂಟಪ ಮತ್ತು ಈ ಜಾಗ ಏನು ನಾವು ನೋಡ್ತಾ ಇದ್ದೀವಿ, ಇಲ್ಲಿ ರಾಜ ಮಾನ್ಸಿಂಗ್ ದರ್ಬಾರ್ ಮಾಡಿದಂಥ ಸ್ಥಳ. ಕೋಟೆಯ ಪ್ರತಿ ದಿಕ್ಕು ಪಾದಗಳಕ್ಕೂ ಒಂದು ಕಥೆ ಇದೆ ಅಂತಲೇ ಹೇಳಬಹುದು. ಹಿಂದಿನ ರಾಜವಂಶಗಳ ತ್ಯಾಗ, ಯುದ್ಧಗಳು, ಸಂಗೀತ, ಸಂಭ್ರಮಗಳು, ತಾನ್ಸೇನರ ಗಾನ, ಸಂಗೀತಗಳ ಪ್ರತಿಭೆ ಇದೆಲ್ಲವನ್ನು ನೀವು ಇಲ್ಲಿ ಕಾಣಬಹುದು. ಕೋಟೆಯ ಮೇಲೆ ನೀವು ಬಾಳೆ ದಿಂಡಿನ ತೋರಣಗಳು, ಆನೆ, ಕುದುರೆ ಹಾಗೂ ನೀಲಿ, ಹಳದಿ, ಹಸಿರು ಬಣ್ಣಗಳಿಂದ ಅಲಂಕೃತವಾದ ಈ ಕೋಟೆಯ ಗೋಡೆಯ ಕೆತ್ತನೆಗಳನ್ನು ನೀವು ನೋಡ್ಬೋದು. ಈಗ ಈ ಮಂಟಪ ಏನು ಕಾಣಿಸ್ತಾ ಇದೆ, ಇದು ಒಂದು ಭವ್ಯವಾದ ಮಂಟಪ. ಇಲ್ಲಿ ಮಹಾರಾಜರು ಕೂತ್ಕೊಂಡು ದರ್ಬಾರ್ ಮಾಡಿದಂಥ ಜಾಗ. ಮತ್ತು ಇದು ಇನ್ನೊಂದು ದಾರಿ, ಕೋಟೆಯ ಬಾಗಿಲಿಗೆ ಹೋಗುವಂಥ ದಾರಿ. ಇದು ರಾಜಮಾರ್ಗದ ದಾರಿ, ಕೋಟೆಯ ಮಹಾದ್ವಾರ. ಹಾಗೆ ಈ ಮಹಾದ್ವಾರದ ಬಳಿ ಒಂದು ದೊಡ್ಡ ಪಿರಂಗಿಯನ್ನು ಕೂಡ ಇಟ್ಟಿದ್ದಾರೆ, ಇದನ್ನು ಕೂಡ ನೋಡ್ಬೋದು. ಈ ಮಾರ್ಗವಾಗಿ ನೀವು ಕೋಟೆ ಒಳಗೆ ಹೋಗ್ಬೋದು. ಕೋಟೆಯ ಮುಂಭಾಗದಲ್ಲಿ ಒಂದು ಚಿಕ್ಕ ತೋಟವನ್ನು ನೋಡ್ಬೋದು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸ್ಥಳೀಯ ಗೈಡಿಂದ ಈ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಕಾದು ನೋಡಿ ನನ್ನ ಮುಂದಿನ ವಿಡಿಯೋನ ವಾಚ್ ಮಾಡಿ.